ಗಂಡರ ಬಂದಿರಿ ಏ ಗಂಡಸರ್ ಹುಟ್ಟಿಲೋ ಗಂಡೀಲಿ ನಿನ್ನ ಸೊಂಡಿ ಹೊಡೆದಾರೋ ಹ್ಯಾಂಡೀಲಿ ಏ ಗಂಡ ಹೆಚ್ಚಂತ ಬಂಡ ಹುಟ್ಟಿರೇನೋ ಗಾಳಿಲಿಯಾಗಿಯಾಗ ಏ ಗಂಡ ಹೆಚ್ಚಂತ ಬಂಡ ಹುಟ್ಟಿರೇನೋ ಗಾಳಿಲಿ ನಾಲ್ಕು ಮಂದಿ ಹುಟ್ಟಿರೇನೋ ಭೂಮಿಗೆ ಹೆಪ್ಪ ಬಸವಣ್ಣ ಕೊಟ್ಟನ ಏ ಹೇಳತೀರಿ ಶಾಸ್ತ್ರ ನಿಮ್ಮ ಗೂಡ ಎಂತ ದೋಸ್ತಾರ ಏ ದ್ವಾಪರದಾಗ ನಿಮ್ಮ ಬಸವಣ್ಣ ಕೇಳಿಲ್ಲೇನ ವೇಸ್ತ ಬಸವಣ್ಣ ಕೇಳಿಲ್ಲೇನ ಏ ದ್ವಾಪರದಾಗ ನಿಮ್ಮ ಬಸವಣ್ಣ ಕೇಳಿಲ್ಲೇನ ವೇಸ್ತ ಗಂಡ ಹಾಡೋರು ಕೇಳಿಲ್ಲೇನ ಅದಕ್ಕೆ ಮೊದಲ ಭೂಮಿ ಇದ್ದಿದ್ದಿಲ್ಲ ಹೌದು ಏ ಹೆಂಗ ಆತೋ ಆಕಾರ ನಿನ್ನೆ ಹುಟ್ಟ್ಯಾನ ಬಸವೇಶ್ವರ ಏ ಆಧಾರಿಲ್ಲದ ಸುಳ್ಳ ಯಾಕ ಒದರತಿ ತಿಳಿತೋ ನೇಮ ಮಜ ಗಂಡ ಹಾಡೋ ತಿಳಿತೋ ನೇಮ ಮದರಿ ಅವ್ರದ ತಿಳಿತ್ರ ನೇಮ ಮಜ ಒಳಗೆ ಜಾನಪದ ಹಚ್ಚಾರ ನೋಡ ತಮ್ಮ ಏನಂತ ಹೇಳಿ ಸೀರೆ ಊಟತಿ ಕರೆ ಒಳಗೊಂದು ಬ್ಯಾರೇನೋ ಐತಿ ಏನ್ ಜಾನಪದ ಹಾಡ್ಲಕ್ ಬಂದೀನ್ ಗೀಗಿ ಪದ ಹಾಡ್ಲಕ್ ಬಂದೀವ ಆಯಾ ಕಲಾವಿದ್ರ ಆಯಾ ಕಲಕ್ಕ ಸೀಮಿತದಾರ ಡೊಳ್ಳಿನವ್ರು ಡೊಳ್ಳಿಗೆ ಅದಾರು ಜಾನಪದವ್ರು ಜಾನಪದಕ್ಕದಾರು ಭಜನದವ್ರು ಭಜನಕ್ಕದಾರು ಗೀಗಿ ಪದವ್ರು ಬಂದು ನಾವು ನೀವು ಇದಕ್ಕ ಹುಟ್ಟಿವಿ ಅಂದ್ರೆ ಇದನ್ನ ಮಾಡ್ಬೇಕಾಗೈತಿ ಗೀಗಿ ಪದ ಹಾಡ್ಲಕ್ ಬಂದ್ರೆ ಒಳಗೆ ಜಾನಪದ ಮಿಕ್ಸ್ ಮಾಡಬೇಡ ಅದು ಕಲಾ ಕೊಲ್ತೈತಿ ಅದು ಇಲ್ಲಿ ಬಂದ ಇದ್ರೊಳಗೆ ಜಾನಪದ ತಗೊಳಂಗಿಲ್ಲ ಜಾನಪದಕ್ಕ ಸ್ಪೆಷಲಿ ಅದ ಅದಕ್ಕೆ ಈಗೇನು ಹೇಳಕತ್ಯಾರು ಏನ್ ಹೇಳ್ತಾರೆ ಮತ್ತ ಈ ಶರೀರ ಅಂದ್ರೆ ಒಳಗಿನ ಜೀವಾತ್ಮ ಕಡಿಯಾಕತ್ತಂದ್ರೆ ಇದಕ್ಕೆ ಹೆಣ ಅಂತಾರ ಇದಕ್ಕೆ ಒಂದು ಗಳಿಗೆ ಮನ್ಯಾಗ ಇಡ್ಲಾಕ ನಡೆಯಂಗಿಲ್ಲ ಹೆಣ ಅಂದ್ರೆ ಸುಮಾರು ಐತಿ ಶರೀರನು ಅಂತ ಈ ಸುಮಾರು ಐತಿ ಅಂತ ಹೇಳ್ತಾರಲ್ರಿ ಇದು ಶರೀರ ಅನ್ನುವಂಥದ್ದು ಸುಮಾರು ಐತಿ ಅಂತ ಹೇಳ್ತಿ ನೀನು ಆದ್ರೆ ಬಾಯಿಲೆ ಬಡಾಯಿ ಎದರ್ಲೇನೋ ಲಡಾಯಿ ಅಂದಂಗ ನಡೆಸಿ ನೀನು ತಮ್ಮ ಶರೀರ ಸುಮಾರು ಐತೆ ನಾವ ಸತ್ತ ನಾಯಿ ಸಾಲಿಲ್ಲ ನಿಮ್ಮ ಗುರು ದ್ರೋಣಾಚಾರಿ ಒಳಗೆ ಹೋಗಕ್ಕ ಆಟ ಆಡ್ಲಕ್ಕ ಸತ್ತ ನಾಯಿ ಸಾಲಿಲ್ಲ ಸತ್ತ ನಾಯಿ ಶರೀರ ಸುಮಾರು ಐತೆ ಹೇಳಾವ ಒಂದಾನೊಂದು ಟೈಮ್ದೊಳಗೆ ಗುರು ದ್ರೋಣಾಚಾರಿ ಒಂದು ಹಠ ತೊಟ್ಟಿದ್ದ ಏನಂತವ ಪಾಂಡವರ ವಂಶ ನಟ್ಟವಂಶ ಮಾಡ್ತಾನಂತ ಹಠ ತೊಟ್ಟಿದ್ದ ಹಠ ತೊಟ್ಟಾಗೆ ಏನಾಗ್ತದವ ಈ ಸುದ್ದಿ ಗೊತ್ತಿತ್ತು ಯಾರಿಗೆ ಕೃಷ್ಣ ಪರಮಾತ್ಮ ಗೊತ್ತಿತ್ತವನಿಗೆ ಕೃಷ್ಣ ಇದ್ದವ ಪಾಂಡವರೊಳಗ ಧರ್ಮರಾಜ ಹೇಳಿದ ಏನಂತವ ನಿಮ್ಮ ವಂಶ ನಟ್ಟವಂಶ ಮಾಡ್ತೀನಂತ ದ್ರೋಣಾಚಾರಿ ಹಠ ತೊಟ್ಟಾಗ ಅದಕ್ಕೆ ನೀವೊಂದು ಸುಳ್ಳು ಮಾತಾಡ್ಬೇಕಂದ ಯಾರಿಗೆ ಧರ್ಮರಾಜ ಏನಂತ ಹೇಳ್ತಾನ್ರಿ ಅವಾಗ ಧರ್ಮರಾಜ ಏನು ಮಾತಾಡ್ಲತ್ತಂದಾಗ ಗುರು ದ್ರೋಣಾಚಾರಿ ಮಗನ ಹೆಸರೈತಿ ಅಶ್ವತ್ಥಾಮ ಅದಕ್ಕೆ ಒಂದು ಸುಳ್ಳು ಮಾತಾಡ ಆಕಾಶವಾಣಿ ಅಂದವ ಅಂದಾಗ ಅವಾಗ ಒಂದು ಆಕಾಶವಾಣಿ ಸುಳ್ಳು ಹೇಳ್ಯಾನ್ರಿವ ಏನಂತವ ಅಶ್ವತ್ಥಾಮ ಹತೋ ಹತೆ ನರವ ಕುಂಜವ ಏನೋ ಅಶ್ವತ್ಥಾಮ ಹತೋ ಹತೆ ನರವ ಕುಂಜವ ಅಂದ ಅಶ್ವತ್ಥಾಮ ಅಂದ್ರೆ ಗುರು ದ್ರೋಣಾಚಾರಿ ಮಗನ ಹೆಸರದ ಹತೋ ಹತೆ ಅಂದ್ರ ಸತ್ತಾನ ಹೇಳಿ ನರವ ಕುಂಜವ ಅನುಗುಡದ ಶಂಕ ಹೊಡೆದಿದ್ದ ಕೃಷ್ಣ
ಅಲ್ಲಿ ಒಂದು ದಗದ ತಮ್ಮ ಏನಾತವ ಮತ್ತೆ ನೀವು ಆದಷ್ಟು ಬಿಚ್ಚಿದಟ್ಟ ಬೆಟ್ರ್ ಅದರಿ ಯಾಕಂದ್ರೆ ಹಾ ಸಿಕ್ಕಾಪಟ್ಟೆ ತುಟ್ಟಿವಿ ಇರ್ತಾವ ಮೊಬೈಲ್ ಹಾ ಹಾ ಸ್ವಲ್ಪ ನೀರು ಹಾದು ಅಂದ್ರೆ ಪ್ರಾಬ್ಲಮ್ ಆಗ್ತದ್ರಿ ಹೌದಲ್ರಿ ಈ ಸೌಂಡಿನ ಮ್ಯಾಗ ಏನ್ರಿ ಮುಸ್ತೀರ ನೋಡ್ರಿ ಈ ಕಡೆ ಸೈಡ್ ನೀರು ಬೀಳಾಕತ್ತವ್ರಿ ಅದ್ರೊಳಗೆ ನಾವು ಒಂದು ದಿವ್ಸ ಹಾಡಿ ಹೋಗ್ತೀವಿ ನಿಮಗೂ ಬಾದ ಆಗ್ತಾವತ್ತು ಹಾ ಹಾ ಆರಾಮ್ದಿರ್ಲಿ ಅದಕ್ಕೆ ಹೇಳ್ರಿ ನೋಡ ಮಳಿಗೆ ಎಷ್ಟು ಹೌಸ್ ಆಗೈತಿ ನೋಡಿ ನಾವು ಹಾಡಂತ ತಾನ ಬರೋದು ಅಂದಾಗ ಅವಾಗ ಶರೀರ ತ್ಯಾಗ ಮಾಡಿದ ನಾಯಿ ಬಿಟ್ಟವ ಕಡಿಯಾಕಾದ ತ್ಯಾಗ ಮಾಡ್ಯಾರ್ರಿ ಅವಾಗ ಸತ್ತ ನಾಯಿ ಸಾಲಿಲ್ಲ ಹೆಣ ಸುಮಾರು ಐತಿ ಅಂತಾರೆ. ಶರೀರ ಸುಮಾರು ಐತಿ ನಾವು ಅವ್ರು? ಸತ್ತ ನಾಯಿ ಸಾಲವಂತ ನಿಮ್ಮ ಗಂಡ ಹಾಡವ್ರಿಗೆ ಒಳಗೆ ಹೊಕ್ಕ ಕುಂಡ್ರ ಹೌದೌದು ಖರಿ ಅದ ಮಾತಾ ಇದು ಅಲ್ಲದ ತಮ್ಮ ಮತ್ರಿ ಅದಕ್ಕ ನೋಡ್ರಿ ನಾಯಿ ಭೂಮಿ ತಲೆ ಮ್ಯಾಗ ಕುಂಡ್ರಬೇಕಾದ್ರೆ ಒಮ್ಮೆ ಡೈರೆಕ್ಟ್ ಹಾ ಓಡಿ ಬಂದು ಗಸಗನ ಕುಂಡ್ರಂಗಿಲ್ಲ ಕುಂಡ್ರಲ್ಲ ಏನ್ ಮಾಡಿದ್ರಿ ಇದು 3 ಸಲ ಸುತ್ತ ಹೊಡೆದ ನೆಲಕ್ಕೆ ಕುಂಡ್ರದ ಜನಕ ತಕ ಕುಂಡ್ರಂಗಿಲ್ಲ ಅದು ಖರಿ ಅದ ಯಾಕೆ 3 ಸಲ ಸುತ್ತ ಹೊಡಿತೈತಿ ಯಾಕೆ ಹೊಡಿತದವ ಇನ್ನಾದ್ರೂ ಮೌಸ ಗೋಳೆ ಮಾಡ್ಲಕ್ಕ ನೋಡ್ತೈತಿ ಇನ್ನ ಚಿನ್ನ ಉಳ್ದದ ಇನ್ನ ಹಂಗ ಕೋನು ಉಳ್ದೈತಿ ಅನಾಡ್ಲಿ ತಮ್ಮ ಅಲ್ಲಿ ಹಿಡ್ಕೊಂಡಿಲಿ ಸಕಾದ್ರೂ ಇನ್ನ ಒಳಗ್ ದ್ರೋಣಾಚಾರಿ ಶಾಖ ಉಳ್ದೈತಿ ಅದ್ರ ಹಿಂಗ ಶಾಸ್ತ್ರ ಹೇಳ್ತೈತಿ ಹೇಳ್ತಾರಿ ಇದು ನೀ ಕೇಳಿರುವಂತ ಸುದ್ದಿ ಹೌದು ಅದಕ್ಕೆ ಹೇಳ್ತಾರ ಕವಿಗಳು ಮತ್ರಿ ಗಂಡಿಗೆ ಬೆಳಸು ಪುಂಡ ಬಂದದಿ ಗಂಡಸರು ಹುಟ್ಟಿಲೋ ಗಂಡಿಲಿ ನಿನ್ನ ಸ್ವಾಂಡಿಗೆ ಹೊಡೆದಾರ ಹೆಂಡಿಲಿ ಅಂದಾರೆ ಗಂಡ ಹೆಚ್ಚಂತ ಬಂಡ ಮಾಡವ ನೀನು ಹುಟ್ಟಿದೇನು ಗಾಳಿಲಿ ಭೂಮಿಗೆ ಹೆಪ್ಪ ಬಸವಣ್ಣ ಕೊಟ್ಟನಂತ ಹೇಳತೀರಿ ಶಾಸ್ತ್ರ ನಿಮ್ಮ ಗುಡ ಎಂತ ದುಸ್ತಾರ ದ್ವಾಪಾರದಾಗ ನಿಮ್ಮ ಬಸವಣ್ಣ ಹುಟ್ಟ್ಯಾನ ಕೇಳಿಲೇನೋ ವಿಸ್ತಾರ ಖರಿ ಅದ್ರಿ ಬರ್ರಿ ದ್ವಾಪಾರ ಅಂದ್ರೆ ಏನು ಏನ್ರಿ ನಿನ್ ನಿಲ್ಲದ ಮಾನ್ಯ ಹೌದ್ರಿ ಹೌದಾ ಈಗ ಏನ್ ಹೇಳ್ಯಾರ ಅವರು ಏನಂದ್ರಿ ಇದನ್ನ ಎಲ್ಲಾ ಪರಮಾತ್ಮನ ಮಾಡ್ಯಾನ ಅದಕ್ಕೆ ಈಗೇನ್ ಹೇಳತ್ತಿದಿ ಭೂಮಿ ತಯ್ಯಾರಾಗುದಕ್ಕ ಬೀಜ ಬೇಕಂದ್ರೆ ಪಂಚಭೂತ ಕೂಡಲಾರ್ದ ಬ್ರಹ್ಮ ಸೃಷ್ಟಿಯಾಗಿ ಪಂಚಭೂತಕ್ಕ ಬೀಜಲಿ ಹೇಳಬೇಕ ನೀವು ಆಕಾಶಕ ಬೀಜ ಯಾವದು ಬರೆ ಬಯಲ ರೂಪ ಇರವದು ಇದು ನಿನ್ನ ಜೀವಕ ತಾಪದು ತಾಪದು ನಿನ್ನ ಗುರುವಿನ ಕೇಳ ತಿಳಿಲಾರ್ದ ಹಾಡುದು ಪಾಪ ಏ ನೀರೇ ನಿರಾಕಾರ ಎತ್ರ ಅಂದ್ರೆ ನೀವ ನೀರಿಗೆ ಹೆಪ್ಪ ಕೊಟ್ಟವನ ಹೆಸರ ಹೇಳ ಕೊಲ್ಲ ನಿಗರ್ಯಾಡಿ ಹಾಡಿ ನೀವು ನಮ್ಮದೇನ ಕಿತ್ತುವುದಿಲ್ಲ ಸಿಗಬಾರ್ದ ಸಿಕ್ಕಿದಿರಿ ಬಂದು ಅಲ್ಲಿ ಇಲ್ಲಿ ಒಪ್ಪದಗಳ ತಂದು ಇದನ್ನ ಬೆಟ್ಟ ಹೇಳ ಮಾತ್ವಂದು ಮಾತ್ವಂದು ಚಲೋ ಶಿಕ್ಷಾ ಕೊಡ್ತೀನಿ ನೀನು ಹಾಡಬಾರ ಮುಂದಯ್ಯ ಅಂದ್ಯಂದು ಆಗಿ ನೀ ತಿಳದ ನೋಡ ತಮ ಗಾಳಿ ಒಳಗ ಬೀಜ ನೀರಿನ ಒಳಗ ಸಹಿತಿಲ್ಲಪ್ಪ ಗಂಡಿನಪ್ಪ ಬ್ಯಾಂಕಿಗೆ ಬೀಜ ಯಾವಲ್ಲಿ ಐತಿ ಹೇಳ ಮೊದಲ ಇವ ಪಂಚಭೂತಗಳ 5 5 ಆದು 25 ಪಂಚಕರ್ಣಿ ನೋಡು ನಿತ್ಯರದು ನಿತ್ಯರದು ನಮ್ಮ ಗಿಡದ ಒಳಗ ಉತ್ಪತ್ತಿ ನಿಮ್ಮ ಬೀಜ ಹಾಳ ಬೀಜಿಂದು ಕೊಳಕ ಬೀಜಿಂದು ಉಳಕ ಬೀಜಿಂದು ಅದಕ್ಕೆ ಏನ್ ಹೇಳ್ತಾರ ತಮ್ಮ ಏನಂತ ಹೇಳ್ತಾರ್ರಿ ಭೂಮಿ ತಯಾರಾಗೋದಕ್ಕ ಬೀಜ ಬೇಕಂದ್ರಿ ಮೊದಲ